ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಬೆಳಿಗ್ಗೆ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ರು. ಆ ಪ್ರೋಮೋದಲ್ಲಿ ಗಿಲ್ಲಿ ನಟ ಅವರು ಮತ್ತೆ ಇಲ್ಲಿ ರಿಷಾ ಗೌಡ ಅವರು, ರಕ್ಷಿತ್ ಅವರು ಎಲ್ಲರೂ ಕೂಡ ನಿಂತಿರ್ತಾರೆ. ಫಸ್ಟ್ ಇಲ್ಲಿ ಕೆಲವೊಬ್ರು ಹೇಳ್ತಿರೋದೇನಪ್ಪ ಅಂತಂದ್ರೆ, ಈಗ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರೋದು ಆಗೋಗಿದೆ. ಆದರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಅಟ್ ಪ್ರೆಸೆಂಟ್ ಲೈವ್ ನೋಡ್ತವ್ರಿಗೆ ಗೊತ್ತಿರುತ್ತೆ, ಇಲ್ಲಿ ರಿಷಾ ಗೌಡ ಅವರು ಇನ್ನೂ ಕೂಡ ಮನೆಯಲ್ಲಿ ಇದ್ದಾರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಇನ್ನೂ ಇಟ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಕೆಲವೊಬ್ರು ಪ್ರಶ್ನೆ. ಇಷ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದ್ರು ಕೂಡ ಇಲ್ಲಿ ಧನುಷ್ ಅವರು ಕೈ ಕಟ್ಕೊಂಡು ಸುಮ್ಮನೆ ನಿಂತಿದಾರಲ್ಲ, ಅವರು ಕ್ಯಾಪ್ಟನ್ ಅಲ್ವಾ, ಏನು ಕೂಡ ಮಾಡ್ಲಿಲ್ವಲ್ಲ ಅಂತಂದ್ಬಿಟ್ಟು ಇನ್ನು ಕೆಲವೊಬ್ರು ಪ್ರಶ್ನೆ. ಇಲ್ಲಿ ಗಿಲ್ಲಿ ಅವ್ರದೇ ತಪ್ಪು ಅಂತಂದ್ಬಿಟ್ಟು ಇನ್ನು ಕೆಲವೊಬ್ರು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎರಡು ಕೈ ಸೇರಿದ್ರೆ ಹೇಗೆ ಚಪ್ಪಾಳೆನೋ ಎಲ್ಲರೂ ಕಡೆನೂ ತಪ್ಪು ಆಗಿದೆ. ಇಲ್ಲಿ ಆಲ್ಮೋಸ್ಟ್ ಹುಡುಗಿರ್ ಬಟ್ಟೆನ ವಿತೌಟ್ ಪರ್ಮಿಷನ್ ಗಿಲ್ಲಿಯವರು ಮುಟ್ಟಿದ್ದು ತಪ್ಪು, ಅದು ಮೊದಲನೇದು. ಆಲ್ಮೋಸ್ಟ್ ಇವಾಗ ಬಟ್ಟೆ ಮುಟ್ಟಿದ ತಕ್ಷಣ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರಲ್ಲ, ಅದು ಎರಡನೇ ತಪ್ಪು ರಿಷಾ ಗೌಡ ಅವ್ರ ಕಡೆಯಿಂದ ಆಗ್ಲಿಲ್ವಾ? ಹೌದು, ಗಿಲ್ಲಿ ನೀನು ಈ ತರ ಮುಟ್ಟಬಾರ್ದಿತ್ತು, ಯಾಕೆ ಈ ತರ ಮಾಡಿದೆ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಮಾತಾಡ್ಕೊಂಡು ಒಂದು ಜಗಳ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳೋದಿತ್ತು. ಆದ್ರೆ ಇವಾಗ ರಿಷಾ ಗೌಡ ಅವರು ತುಂಬಾ ಓವರ್ ಆಗಿ ಇದಕ್ಕೆ ರಿಯಾಕ್ಟ್ ಮಾಡಿಬಿಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಯಾಕಪ್ಪ ಬಿಗ್ ಬಾಸ್ ಇಂಥ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿದ್ದಾರೆ? ಕಳೆದ ಸೀಸನ್ ಆದ್ರೆ ಇಲ್ಲಿ ಲಾಯರ್ ಜಗದೀಶ್ ಅವ್ರಿಗೆ ಮತ್ತೆ ರಂಜಿತ್ ಅವ್ರಿಗೆ ಒಂದು ನ್ಯಾಯ ಆಯ್ತು, ಇವಾಗ ರಿಷಾ ಗೌಡ ಅವ್ರಿಗೆ ಇನ್ನೊಂದು ನ್ಯಾಯನ, ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ತರ ಮಾಡ್ತಾ ಇದ್ದಾರೆ. ಇದು ಫೇವರಿಸಮ್ ಅಲ್ವಾ ಅಂತಂದ್ಬಿಟ್ಟು ಅನ್ಸುತ್ತೆ. ಆದ್ರೆ ನೀವು ಕಿಚ್ಚನ ಪಂಚಾಯಿತಿ ಏನಾಯ್ತು ಶನಿವಾರ, ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ, ರಕ್ಷಿತ್ ಅವ್ರಿಗೆ ಈ ರೀತಿ ಅನ್ಯಾಯ ಆಗೋಯ್ತು ಕಬಡ್ಡಿ ಆಡ್ಬೇಕಾದ್ರೆ ಅಂತಂದ್ಬಿಟ್ಟು ನಾವೆಲ್ಲರೂ ಕೂಡ ಇಲ್ಲಿ ಚರ್ಚೆ ಮಾಡಿದ್ವಿ. ಆದ್ರೆ ಇಲ್ಲಿ ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಅವಾಗ ಏನಾಯ್ತು ಅಂತಂದ್ರೆ ಗಿಲ್ಲಿ ಅವರು ಸ್ಟ್ಯಾಂಡ್ ತಗೊಂಡಿದ್ರು. ಅವಾಗ ಇಲ್ಲಿ ಮಕ್ಕದ ಮೇಲೆ ಹೊಡೆದಂಗೆ ಆಯ್ತು ಗಿಲ್ಲಿ ಅವ್ರಿಗೆ. ಅಂದ್ರೆ ಇಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಯಾರು ತಪ್ಪು ಯಾರು ಸರಿ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಕೆಲವೊಬ್ರು ಗೊತ್ತಿದೆ, ಕೆಲವೊಬ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಕೆಲವೊಬ್ರು ಸರಿ ಅಂತಾನು ಹೇಳ್ತಾರೆ ಗಿಲ್ಲಿ ಅವ್ರು ಸ್ಟ್ಯಾಂಡ್ ತಗೊಂಡಿದ್ದು, ಆದ್ರೆ ಕಿಚ್ಚ ಸುದೀಪ್ ಸರ್ ಹೇಳಿದ್ದು ಇಲ್ಲಿ ನಿಧಾನಕ್ಕೆ ಯೋಚನೆ ಮಾಡಿ ನೋಡ್ಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಈಗ ಧನುಷ್ ಅವ್ರು ಮಾಡಿದ ಏನ್ ತಪ್ಪಾಯ್ತು ಹಾಗಂದ್ರೆ? ಮಿಕ್ಕಿರೋ ಸ್ಪರ್ಧಿಗಳು ಯಾಕೆ ಇಲ್ಲಿ ಏನು ಕೂಡ ಮಾತಾಡ್ಲಿಲ್ಲ ಅಂತಂದ್ರೆ ಇದೇ ಒಂದು ಕಾರಣಕ್ಕೆ. ಈ ವಾರ ಏನೂ ಕೂಡ ಇಲ್ಲಿ ಟಾಸ್ಕ್ ಅಂದ್ರೆ ಏನೂ ಕೂಡ ಇಟ್ಟಿಲ್ಲ, ಎಲ್ಲರೂ ಕೂಡ ನಾಮಿನೇಷನ್ ಆಗಿದ್ದಾರೆ. ಇಲ್ಲಿ ನಿಧಾನಕ್ಕೆ ಯೋಚನೆ ಮಾಡಬೇಕು. ಅವ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ನಾವು ಒಂದೊಂದ್ಸತಿ ನೋಡಿದ್ದು ಸುಳ್ಳಾಗ್ಬಿಡುತ್ತೆ, ಕೇಳಿಸ್ಕೊಂಡಿದ್ದು ಸುಳ್ಳಾಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ ಎಲ್ಲರೂ ಕೂಡ ನಿಧಾನಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ಮಾಡಿದ ತಪ್ಪು ಯಾರು ಮಾಡಿ ಸರಿ ಅಂತ ಅಂದ್ಬಿಟ್ಟು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ತೆಲುಗು ಬಿಗ್ ಬಾಸ್ ಆಲ್ಮೋಸ್ಟ್ ಅದು ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಕೂಡ ಸೇಮ್ ಇದೇ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ. ಅದರಲ್ಲಿ ಹುಡುಗ ಬಂದು ಹುಡುಗಿ ಮೇಲೆ ಕೈ ಮಾಡ್ತಾರೆ. ಇವಾಗ ನಾಗಾರ್ಜುನ ಅವರು ವೀಕೆಂಡ್ ಅಲ್ಲಿ ಈಚೆ ಕಳಿಸ್ತಾರೆ. ಸದ್ಯ ನನಗನ್ಸಿದ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ವೀಕೆಂಡ್ ನಲ್ಲಿ ಈಚೆ ಹೋಗಬಹುದು. ಅಟ್ ಪ್ರೆಸೆಂಟ್ ಬಿಗ್ ಬಾಸ್ ಲೈವ್ ಅಲ್ಲಿ ರಿಷಾ ಗೌಡರು ಬಿಗ್ ಬಾಸ್ ಮನೇಲೆ ಇದ್ದಾರೆ. ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಕೋಪ ಕೂಡ ಇಲ್ಲಿ ಬಂದಿದೆ. ಆಲ್ಮೋಸ್ಟ್ ಇವಾಗ ಹೇಗೆ ಹೇಳ್ತಾರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಬಡವರ ಕೋಪ ದವಡೆಗೆ ಮೂಲ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಆ ರೀತಿ ಕೂಡ ಇಲ್ಲಿ ಆಗಿದೆ. ಇಲ್ಲಿ ಆಲ್ಮೋಸ್ಟ್ ಗಿಲ್ಲಿ ನಟ ಅವರು ಸ್ವಲ್ಪ ಬಡವರು ಅಂತಂದ್ಬಿಟ್ಟು ಕಾಣಿಸುತ್ತೆ. ಆಲ್ಮೋಸ್ಟ್ ಇಂಥವ್ರ ಮೇಲೆ ಇವರೆಲ್ಲ ಕೋಪ ತೀರಿಸ್ಕೊಂತಾರೆ. ಇಲ್ಲಿ ಗಿಲ್ಲಿ ನಟ ಅವ್ರ ಕೈಯಿಂದ ಏನು ಮಾಡಕ್ ಆಗ್ಲಿಲ್ವಲ್ಲ ಅಂತ ಕೆಲವೊಬ್ರು ಇಲ್ಲಿ ಹೇಳ್ತಾರೆ. ಬಟ್ ಮಿಕ್ಕಿರೋ ಬಿಗ್ ಬಾಸ್ ಸ್ಪರ್ಧಿಗಳು ಏನ್ ಮಾಡಕ್ಕಾಗುತ್ತೆ? ಮ್ಯಾನ್ ಹ್ಯಾಂಡ್ಲಿಂಗ್ ಆಗೋಗ್ಬಿಟ್ಟಿದೆ. ಬಿಗ್ ಬಾಸ್ ಮನೆಯಿಂದ ಈಗ ಹೋಗ್ಲೇಬೇಕು ಅಂತಂದ್ಬಿಟ್ಟು ರಿಷಾ ಗೌಡ ಅವ್ರನ್ನ ಈಚೆ ಹಾಕ್ಲೇಬೇಕಿತ್ತು ಅಂತ ಕೆಲವೊಬ್ರು ಮಾತಾಡ್ತಿದ್ದಾರೆ. ನಾವು ಕೂಡ ಏನ್ ಚರ್ಚೆ ಮಾಡ್ಲಿ ಬಿಡ್ಲಿ, ಈಗ ಬಿಗ್ ಬಾಸ್ ಮನೇಲಿ ಇದ್ದಾರೆ, ಶನಿವಾರ ಹೋಗೋ ಸಾಧ್ಯತೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತದೆ. ಆಲ್ಮೋಸ್ಟ್ ಎಲ್ಲಾ ಬಿಗ್ ಬಾಸ್ನು ಕೂಡ ನಾವಿಲ್ಲಿ ನೋಡ್ಕೊಂಡು ಬಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಅಂದ್ರೆ ಫೇವರಿಸಮ್ ಮಾಡ್ತಾರೆ ಕೆಲವೊಬ್ಬರಿಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಇಲ್ಲಿ ಆಗಿದೆ ಅಂತ ಕೂಡ ಇಲ್ಲಿ ಅನ್ನಿಸ್ಬಿಡುತ್ತೆ ಕೆಲವೊಂದು ಟೈಮು. ನಾವಿಲ್ಲಿ ಏನೇ ಡಿಸೈಡ್ ಮಾಡಿದ್ರು ಕೂಡ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಸರ್ ಬಂದ್ಬಿಟ್ಟು ಇಲ್ಲಿ ಏನ್ ಹೇಳ್ತಾರೋ ಅದೇ ಇಲ್ಲಿ ನಾವು ಕೂಡ ಇಲ್ಲಿ ಕೇಳಬೇಕು. ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಅವರು ಯಾವುದೊಂದು ನೀತಿ ಪಾಠ ಹೇಳ್ತಾರೆ ಅದು ಕರೆಕ್ಟ್ ಆಗಿರುತ್ತೆ. ನಾವು ನೀವು ಏನೇ ಡಿಸ್ಕಷನ್ ಮಾಡಿದ್ರು ಕೂಡ ಕೆಲವೊಬ್ಬರಿಗೆ ಅದು ತಪ್ಪಾಗಿ ಕಾಣಿಸ್ಬೋದು. ವೀಕ್ಷಕರೇ, ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ಫಸ್ಟಿಗೆ ಗಿಲ್ಲಿ ನಟ ಅವ್ರು ಬಂದ್ಬಿಟ್ಟು ಬಕೆಟ್ ಕೇಳ್ತಾರೆ. ಆದರೆ ಒಳಗಡೆ ಹೋಗೋಕ್ಕೂ ಮುಂಚೆನೆ ಇಲ್ಲಿ ಕೇಳಿದ್ರಂತೆ. ಅವರು ಹೋಗಾದ್ಮೇಲೂ ಕೂಡ ತುಂಬಾ ಹೊತ್ತು ಇಲ್ಲಿ ಬೇಕಂತ ಗಿಲ್ಲಿ ನಟ ಅವ್ರನ್ನ ಕಾಯಿಸಿದ್ದಾರೆ. ಗಿಲ್ಲಿ ನಟ ಅವ್ರು ಹೇಳಿದಂತೆ, ನೀನೇನಾದ್ರೂ ಒಂದು ವೇಳೆ ಬಕೆಟ್ ಕೊಟ್ಟಿಲ್ಲ ಅಂದ್ರೆ ನಿನ್ನ ಬಟ್ಟೆಗಳನ್ನ ತಂದ್ಬಿಟ್ಟು ಇಲ್ಲಿ ಇಡ್ತೀನಿ ಅಂತ ಹೇಳಿದ್ರು ಕೂಡ ಅವರು ತಲೆಗೆ ಹಾಕೊಂಡಿಲ್ವಂತೆ. ಇಲ್ಲಿ ಕಾವ್ಯ ಅವರು ಮತ್ತೆ ಇಲ್ಲಿ ಮಿಕ್ಕಿರೋ ಸ್ಪರ್ಧಿಗಳು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ರು. ಆದ್ರೆ ಇದನ್ನ ತುಂಬಾ ಜಾಸ್ತಿ ಮಾಡ್ತಾರೆ, ಮಾಡಬೇಡ ಅಂತ ಅಂದ್ಬಿಟ್ಟು ಗಿಲ್ಲಿ ನಟ ಅವ್ರಿಗೂ ಹೇಳಿದ್ರಂತೆ. ಆದರೆ ತುಂಬಾ ಅತಿರೇಕಕ್ಕೆ ತಗೊಂಡು ಹೋಗಿರೋದು ಇಲ್ಲಿ ರಿಷಾ ಗೌಡ ಅವರು. ಯಾರ ಮಾತನ್ನು ಕೂಡ ಇಲ್ಲಿ ಕೇಳಿಲ್ಲ. ಇಲ್ಲಿ ಅವ್ರ ಬಟ್ಟೆನ ತಗೊಂಬಂದು ಸುಮ್ಮನೆ ಬಾತ್ರೂಮ್ ಹತ್ರ ಇಟ್ಟಿದ್ದಾರೆ. ರಿಷಾ ಗೌಡ ಅವರು ಎಲ್ಲಾ ಬಟ್ಟೆಗಳನ್ನು ಇಲ್ಲಿ ಕಿತ್ತು ಎಸ್ದುಬಿಟ್ಟು ಇದು ಮಾಡಿದ್ದಾರೆ. ಇವರು ಕೂಡ ಮಾಡಿರೋ ತಪ್ಪೇ ಇದೆ. ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ನಟ ಅವ್ರದ್ದು ತಪ್ಪಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಫಸ್ಟ್ ಇಲ್ಲಿ ಪರ್ಮಿಷನ್ ಇಲ್ಲದೆ ಹುಡುಗಿರ್ ಬಟ್ಟೆ ಮುಟ್ಟಿದ್ದೆ ಮೊದಲನೇ ತಪ್ಪು ಅಷ್ಟೇ. ಆದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇವರು ಮಾಡಿದ್ದಾರೆ. ಅದು ಒಂದ್ ಸತಿ ಇಲ್ಲ, 2ರಿಂದ 3 ಸತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಇದನ್ನ ಮಧ್ಯಕ್ಕೆ ಬಂದು ಬಿಡಿಸಿರೋದು ಯಾರಪ್ಪ ಅಂತಂದ್ರೆ ರಕ್ಷಿತ್ ಅವರು. ಆಲ್ಮೋಸ್ಟ್ ಇಲ್ಲಿ ಧನುಷ್ ಅವರು ಏನ್ ಮಾಡಿದ್ದಾರೆ ಅನ್ನೋ ಸೀನ್ ಇಲ್ಲಿ ಕಟ್ ಆಗಿದೆ. ಇವತ್ತಿನ ಎಪಿಸೋಡ್ ಅಲ್ಲಿ ಅದು ಪ್ರಸಾರ ಆಗೇ ಆಗುತ್ತೆ. ಈ ಎಲ್ಲಾ ಜಗಳ ಆದ್ಮೇಲೆ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಲ್ಲ, ಟಿಫನ್ ಮಾಡಲ್ಲ ಅಂತ ಅಂದ್ಬಿಟ್ಟು ಹತ್ಕೊಂಡು ಕೂತಿದ್ದಾರೆ. ಆಲ್ಮೋಸ್ಟ್ ಕೋಪದಲ್ಲಿ ಕುಯ್ದುಕೊಂಡ ಮೂಗು ಆಮೇಲೆ ಶಾಂತವಾದಾಗ ಬಂದಿದೆ ಅಂತ ಹೇಳ್ತಾರಲ್ಲ,
ಯಾವುದೇ ಕಾರಣಕ್ಕೂ ನಾವು ಕೋಪದಲ್ಲಿ ಡಿಸಿಷನ್ ತೊಗೋಬಾರ್ದು. ಈಗ ರಿಷಾಗೌಡ ಅವರು ಡಿಸಿಷನ್ ತೊಗೊಂಡಿದ್ದು ಆಗೋಗಿದೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದು ಆಗೋಗಿದೆ. ಇವಾಗ ಶನಿವಾರ ಎಪಿಸೋಡ್ ಬರೋವರೆಗೂ ಎಲ್ಲರೂ ಕೂಡ ಕಾಯಬೇಕಾಗುತ್ತೆ. ಮ್ಯಾನ್ ಹ್ಯಾಂಡ್ಲಿಂಗ್ ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರಬಹುದಾ? ಕೆಲವೊಬ್ರು ಮಾತಾಡ್ತಾರೆ ಬಿಗ್ ಬಾಸ್ ಬುಕ್ಕಲ್ಲಿ ಆ ರೂಲ್ ಇಲ್ಲ ಈ ರೂಲ್ ಇಲ್ಲ ಅಂತಂದ್ಬಿಟ್ಟು. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಕು ಅನ್ನೋ ರೂಲ್ ಇದೆಯಾ? ಇದ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಿಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಹೇಳಿದರು, ಇಲ್ಲಿ ತಪ್ಪಾದಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕು, ಯಾಕಂದರೆ ನೋಡಿದ್ದು ಕೂಡ ಇಲ್ಲಿ ಸುಳ್ಳಾಗ್ಬಿಟ್ಟಿರುತ್ತೆ ಅಂತಂದ್ಬಿಟ್ಟು ಹೇಳಿದ್ರಲ್ಲ. ಅದಕ್ಕೆ ಎಲ್ಲರೂ ಕೂಡ ಶಾಂತವಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ನೋಡ್ತಿದ್ದಾರೆ ಯಾರ ಕಡೆಯಿಂದ ತಪ್ಪಾಗಿದೆ, ಯಾರ್ದು ಎಷ್ಟು ತಪ್ಪಾಗಿದೆ, ಯಾರ್ದು ಎಷ್ಟು ಪರ್ಸೆಂಟೇಜ್ ತಪ್ಪಿದೆ ಅಂತಂದ್ಬಿಟ್ಟು ನೋಡ್ತಾ ಇದ್ದಾರೆ. ಆದರೆ ಎಲ್ಲರೂ ಕೂಡ ನಿಮಗೆ ಗೊತ್ತು, ಇಲ್ಲಿ ನಿನ್ನೆ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಹೇಳಿದ್ರು, ಇಲ್ಲಿ ಗಿಲ್ಲಿಯವ್ರಿಗೆ ಸ್ವಲ್ಪ ಹೊಟ್ಟೆ ಉರಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವ್ನು ಉರ್ಕೊಂತಿದ್ರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಈಗ ರಿಷಾ ಅವರು ಗಿಲ್ಲಿಯವ್ರಿಗೆ ಹೊಡೆದಿದ್ದಾರೆ. ಇದರಿಂದ ಸಖತ್ ಖುಷಿ ಫಸ್ಟ್ ಯಾರಿಗಾಗಿರುತ್ತೆ ಅಂತಂದರೆ ಅಶ್ವಿನಿ ಗೌಡ ಅವ್ರಿಗೆ ಇಲ್ಲಿ ಆಗಿರುತ್ತೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಆಟ ಆಡ್ತಾರೆ, ಈ ಒಂದು ವಿಚಾರ ಯಾವ ರೀತಿ ಇಲ್ಲಿ ಟರ್ನ್ ತಗೊಳುತ್ತೆ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಯಾರ್ದು ತಪ್ಪು? ಮತ್ತು ಬಿಗ್ ಬಾಸ್ ರೂಲಲ್ಲಿ ಇದೊಂದು ಆಲ್ಮೋಸ್ಟ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಅಂತ ಇದೆ. ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತಂದ್ಬಿಟ್ಟು ನೀವು ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.